ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಕನ್ನಡ ಸುಭಾಷಿತಗಳು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂರ್ಯನ ಬೆಳಕು ಮತ್ತು ಚಂದ್ರನ ಬೆಳಕು ಎರಡೂ ಸಹ ಜೀವರಾಶಿಗಳಿಗೆ ಅತ್ಯವಶ್ಯಕ. ಹಾಗೆಯೇ ಹೊಗಳಿಕೆ ಹಾಗೂ ತೆಗಳಿಕೆಯೂ ಸಹ ಮನುಷ್ಯರ ಜೀವನದಲ್ಲಿ ಹಗಲು ಮತ್ತು ರಾತ್ರಿಯಂತೆ ಶಾಖ ಮತ್ತು ತಂಪನ್ನು ನೀಡುತ್ತವೆ. ಬಿಸಿಲಿನಲ್ಲಿ ಬೇಯಬೇಕೋ ಅಥವಾ ಕತ್ತಲಲ್ಲಿ ತೋಯಬೇಕೋ ಎಂಬುದನ್ನು ನಿರ್ಧರಿಸುವವರು ನಾವೇ ಎಂಬುದನ್ನು ಮರೆಯಬಾರದು. ನಮ್ಮ ಜೀವನದ ಎಲ್ಲ ಅನುಭವಗಳು ಧೂಳು ಹಿಡಿದ ಬೆಲೆ ಕಟ್ಟಲಾಗದ ಉತ್ತಮವಾದ ಪುಸ್ತಕಗಳಂತೆ. ಆಗಾಗ ಧೂಳು ಒರೆಸಿ ಉತ್ತಮವಾದ ಅಂಶಗಳನ್ನು ಓದಿಕೊಳ್ಳಬೇಕು. ಮನುಷ್ಯನ ಜೀವನವನ್ನು ರೂಪಿಸಲು ಅನುಭವಗಳು ಮಾರ್ಗದರ್ಶನ ಮಾಡುತ್ತವೆ. ಯಾರನ್ನಾದರೂ ನಂಬುವುದಕ್ಕೆ ಮೊದಲು ಅವರೊಂದಿಗಿನ ಒಡನಾಟದ ಎಲ್ಲ ಅನುಭವಗಳನ್ನು ಹೊರಹಚ್ಚಬೇಕಾದ ಅವಶ್ಯಕತೆ ಇದೆ. ಸಹಜ ನಡವಳಿಕೆಗಳು ಮತ್ತು ಅಸಹಜ ಬೂಟಾಟಿಕೆಯ ನಡವಳಿಕೆಗಳನ್ನು ಗುರುತಿಸುವ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ನಂತರವೇ ನಂಬಬೇಕೋ ನಂಬಬಾರದೋ ಎಂಬ ನಿರ್ಧಾರಕ್ಕೆ ಬರಬೇಕು. ಸಾಂದರ್ಭಿಕವಾಗಿ ಯಾರಾದರೂ ಭೇಟಿಯಾದರೆ ಅವರ ಮೇಲೆ ಭರವಸೆಯನ್ನು ಇಡಲೇಬಾರದು. ಮೊದಮೊದಲು ಸಿಹಿಯಾಗಿ ವರ್ತಿಸಿ ಸಮಯ ಕಳೆದಂತೆಲ್ಲ ನಿಜಬಣ್ಣ ಬಿಚ್ಚಿಡುತ್ತಾರೆ. ನಮ್ಮ ಸುತ್ತ ಇರುವವರಲ್ಲಿ ನಂಬಲರ್ಹ ವ್ಯಕ್ತಿಗಳು ಇರುವುದನ್ನು ಗುರುತಿಸುವ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಬೇಕು. ಕೃತಜ್ಞತೆ ಎನ್ನುವುದು ಜೀವನದುದ್ದಕ್ಕೂ ಉಳಿಸಿಕೊಂಡು ಬೆಳೆಸಿಕೊಳ್ಳಬೇಕಾದ ಮೌಲ್ಯ. ಕುರುಡನಿಗೆ ಕಣ್ಣು ಬಂದ ಕೂಡಲೇ ಊರುಗೋಲನ್ನು ಎಸೆಯುವಂತೆ ನಮಗೆ ಒಳಿತು ಮಾಡಿದವರನ್ನು ಎಂದೂ ದೂರ ತಳ್ಳಬಾರದು. ಅವರ ಸಹಾಯದ ಬೆಲೆ ಭರಿಸಲಾರದಷ್ಟು ಮೌಲ್ಯವುಳ್ಳದ್ದು ಎನ್ನುವುದರ ಅರಿವು ಇರಬೇಕು. ಮನಸ್ಸು ಒಂದು ಮನೆ ಇದ್ದಂತೆ ಸದಾ ಸ್ವಚ್ಛಗೊಳಿಸುತ್ತಿರಬೇಕು. ಏಕೆಂದರೆ ಹೊರಗಿನ ಕಸ ಒಳಕ್ಕೆ ಸೇರುತ್ತಿರುತ್ತದೆ. ಆಗಾಗ ಸ್ವಚ್ಛಗೊಳಿಸದಿದ್ದರೆ ನಾರುವ ಕಸದ ತೊಟ್ಟಿಯಾಗಿ ಮನಸ್ಸು ಮಾರ್ಪಡಬಹುದು. ಮನಸ್ಸು ಶುಚಿಯಾಗಿದ್ದರೆ ಆಡುವ ಮಾತು ಮತ್ತು ಮಾಡುವ ಕೆಲಸ ಎರಡೂ ಶುದ್ಧವಾಗಿರುತ್ತವೆ. ಬಡವರನ್ನು ಕಂಡಾಗ ಕಂಡೂ ಕಾಣದಂತೆ ವರ್ತಿಸುವವರು ಅದೇ ಬಡವ ಧನಿಕನಾದಾಗ ಕಾಲಿಗೆ ಬೀಳಲು ಕಾಯುತ್ತಾರೆ. ಲಕ್ಷ್ಮೀ ಕಟಾಕ್ಷವಿರುವವರು ಮಾಡುವ ಎಲ್ಲ ತಪ್ಪುಗಳು ಯಾರ ಕಣ್ಣಿಗೂ ಬೀಳುವುದಿಲ್ಲ. ಅದೇ ಬಡವರು ಮಾಡುವ ಚಿಕ್ಕ ಚಿಕ್ಕ ತಪ್ಪುಗಳು ಬೃಹದಾಕಾರವಾಗಿ ಕಾಣುತ್ತವೆ. ಇದಾಗಿತ್ತು ಇಂದಿನ ವಿಡಿಯೋ. ಸುಭಾಷಿತಗಳು ಅರ್ಥವಾಗಲು 4-6 ಬಾರಿ ಓದಿಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಮಸ್ಕಾರ.